ಎಲ್ಲರಿಗೂ ನಮಸ್ಕಾರ. ಭೂಮಿ ಮೇಲೆ ಮನುಷ್ಯರಾಗಿ ಹುಟ್ಟಿದ ಮೇಲೆ ಜೀವನದಲ್ಲಿ ಏನಾದರೂ ಸಾಧಿಸಬೇಕಂತ ಗುರಿ ಇದ್ದೇ ಇರುತ್ತೆ. ಆ ಗುರಿ ಸಾಧಿಸಲಿಕ್ಕೆ ಹಲವಾರು ಸಮಸ್ಯೆಗಳು, ತೊಡಕುಗಳು, ವಿಘ್ನಗಳು ಎದುರಾಗ್ತವೆ. ಆ ಗುರಿಯನ್ನು ಯಾವ ರೀತಿಯಾಗಿ ಸಾಧಿಸಬೇಕು, ಜೀವನದಲ್ಲಿ ಅಳವಡಿಸಿಕೊಳ್ಬೇಕಾದ ಕೆಲವು ಸೂತ್ರಗಳು, ಶಿಸ್ತುಗಳ ಬಗ್ಗೆ ಚಿಕ್ಕದಾಗಿ ತಿಳಿಸ್ಕೊಡ್ತೀನಿ. ತಪ್ಪದೇ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದಿಲ್ಲ ಅವ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಮುಂದೆ ಅಪ್ಲೋಡ್ ಮಾಡ್ತಕ್ಕಂಥ ವಿಡಿಯೋಗಳನ್ನು ಈಸಿಯಾಗಿ ನೀವು ನೋಟಿಫಿಕೇಷನ್ ಬಾಕ್ಸ್ನಲ್ಲಿ ಪಡಿಬಹುದು. ಬನ್ನಿ ಸ್ನೇಹಿತರೆ, ಗುರಿ ತಲುಪುವ ರಹಸ್ಯ ನೋಡೋಣ. ನೀವು ಅಂದುಕೊಂಡ ಗುರಿಯನ್ನು ತಲುಪಲು ಈ ರಹಸ್ಯ ವಿಚಾರಗಳನ್ನು ಪುನಃ ಮನನ ಮಾಡಿ ಅನುಷ್ಠಾನಕ್ಕೆ ತಂದುಕೊಂಡರೆ ಯಶಸ್ಸು ಕೈಯಲ್ಲಿರುವ ನೆಲ್ಲಿಕಾಯಿಯಂತೆ ನಿಮ್ಮ ಅಧೀನವಾಗುತ್ತದೆ. ಕಾಲವೆಂಬ ಕುದುರೆಯಲ್ಲಿ ಧಾವಿಸುತ್ತಾ ವಿವೇಕವೆಂಬ ಖಡ್ಗ ಹಿಡಿದು ಏಕಾಗ್ರ ಮನಸ್ಸಿನಿಂದ ಗುರಿ ತಲುಪಲು ಧಾವಿಸಿರಿ. ಗುರಿ ತಲುಪಲು ಹೊರಟಿರುವ ನಿಮಗೆ ಪ್ರಾರಂಭದಲ್ಲಿ ಎದುರಾಗುವ ಸಣ್ಣ ಪುಟ್ಟ ಸಮಸ್ಯೆಗಳೇ ಮುಂದೆ ಪರ್ವತದಂತೆ ಬೆಳೆದುಕೊಳ್ಳುತ್ತವೆ. ಸಮಸ್ಯೆಗಳನ್ನು ಪ್ರಾರಂಭದಲ್ಲಿಯೇ ಹೊಸಕು ಹಾಕಿರಿ. ನಿಮ್ಮ ಯಶಸ್ಸು ಅಡಗಿರುವುದು ಸಾವಿರ ಕ್ಷುಧೋಪದ್ರವಗಳ ಗರ್ಭದಲ್ಲಿ ಎಂಬ ಅರಿವಿರಲಿ. ನೀವು ಸಾಧಿಸಬೇಕಾದ ಕಾರ್ಯದ ಬಗ್ಗೆ ಪೂರ್ಣ ಮನಸ್ಸು, ದೇಹ, ಮಾಂಸಖಂಡಗಳು, ನರನಾಡಿಗಳು ನಿರಂತರ ಚಿಂತನೆ ಮಾಡುತ್ತಲೇ ಇರಬೇಕು. ಆ ಕಾರ್ಯವನ್ನು ಸಾಧಿಸಿದರೆ ಮಾತ್ರ ನೀವು ಮಹಾತ್ಮರಾಗಲು ಸಾಧ್ಯ. ಬೇರೆ ದಾರಿ ನಿಮಗೆ ಇರುವುದೇ ಇಲ್ಲ. ಯಾವ ಕ್ಷಣದಲ್ಲಿಯೂ ಉತ್ಸಾಹ ಮತ್ತು ಸಂತೋಷಗಳನ್ನು ಕಳೆದುಕೊಳ್ಳದೆ ಧೈರ್ಯದಿಂದ ಮುನ್ನಡೆಯುತ್ತಾ ಸಾಗುತ್ತಲೇ ಇರಿ. ಗುರಿ ಮುಟ್ಟಲು ಸಾಗುತ್ತಿರುವ ನಿಮ್ಮಲ್ಲಿ ಪ್ರತಿಯೊಂದು ಕ್ಷಣವೂ ಆತ್ಮವಿಶ್ವಾಸ ಅಪಾರ ಮಟ್ಟದಲ್ಲಿ ವೃದ್ಧಿಯಾಗುತ್ತದೆ, ಸ್ವಂತಿಕೆ ಬೆಳೆಯುತ್ತದೆ. ಅಷ್ಟೇ ಅಲ್ಲದೆ ಇತರರಿಗೂ ಉತ್ತಮ ಮಾರ್ಗದರ್ಶನ, ಉಪಕಾರ ಮಾಡುವ ಅಪೂರ್ವ ಅವಕಾಶಗಳು ನಿಮ್ಮ ಪಾಲಿಗೆ ಬಂದೊದಗುತ್ತವೆ. ನಿಮ್ಮ ಗುರಿ ಕೇವಲ ವನಪ್ರತಿಷ್ಠೆ, ಸ್ವಾರ್ಥ, ಕೀರ್ತಿ, ಹಣ, ಹೆಂಡತಿ, ಮಕ್ಕಳು, ಮನೆ ಇವುಗಳ ಸಂಪಾದನೆಯಲ್ಲಿ ಮಾತ್ರ ಸೀಮಿತವಾಗಿರದೆ ದೇವರು ಕೂಡ ಮೆಚ್ಚಿ ನಿಮ್ಮ ಬೆನ್ನು ತಟ್ಟಬೇಕು. ನಿಮ್ಮ ಬಂಧು ಬಳಗದವರು ನಿಮ್ಮ ಹೆಸರನ್ನು ಹೇಳಿಕೊಳ್ಳಲು ಸಂತೋಷ ಪಡಬೇಕು. ನೂರಾರು ಸಾವಿರಾರು ಜನರು ನಿಮ್ಮ ಉಪಕಾರವನ್ನು ಸ್ಮರಿಸಿಕೊಂಡು ಆನಂದ ಬಾಷ್ಪವನ್ನು ಸುರಿಸಬೇಕು. ಇಂತಹ ಗುರಿ ಉದ್ದೇಶಗಳು ನಿಮ್ಮದಾಗಲಿ ಎಂದು ಹಾರೈಸುತ್ತಾ ನಿಮ್ಮೆಲ್ಲರಿಗೂ ಜಯವಾಗಲಿ.